ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕರ್ನಾಟಕದಲ್ಲಿ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಎನಿಮರೇಷನ್ ಫಾರ್ಮ್, ಮತದಾರರ ಎನಿಮರೇಷನ್ ಫಾರ್ಮನ್ನು ಫಿಲ್ ಮಾಡುವಾಗ ಮತದಾರರ ಒಂದು ಮ್ಯಾಪಿಂಗ್ ಮಾಹಿತಿ, ಅಂದರೆ 2002ರ ಒಂದು ಮಾಹಿತಿ, ಯಾವ ಮತದಾರರನ್ನು ಯಾರಿಗೆ ಮ್ಯಾಪ್ ಮಾಡಲಾಗಿದೆ, ಅವರ ಪಾರ್ಟ್ ನಂಬರ್ ಏನು, ಕಾನ್ಸ್ಟಿಟ್ಯೂನ್ಸಿ ನಂಬರ್ ಏನು, ಸೀರಿಯಲ್ ನಂಬರ್ ಏನು, ಈ ರೀತಿಯೆಲ್ಲ ನಮಗೆ ಬೇಕಾಗ್ತದೆ. ಹಾಗೆಯೇ ಪ್ರಾಜಿನಿ, ಆ ಒಂದು ಕುಟುಂಬದ ಸದಸ್ಯರಿಗೆ ತಂದೆ ತಾಯಿ ಅಜ್ಜ ಅಜ್ಜಿಗೆ ನಾವು ಆ ಒಂದು ಪ್ರಾಜಿನಿಯನ್ನು ಮಾಡಿರ್ತೀವಿ, ಆ ಒಂದು ಮಾಹಿತಿಯನ್ನು ನಾವು ಬೇಕಾಗ್ತದೆ. ಅದನ್ನು ನಮ್ಮ BLO ಆ್ಯಪ್ನ ಮೂಲಕ BLO ಆಗಿರ್ತಕ್ಕಂಥವರು ಲಾಗಿನ್ ಆಗಿ ಹೇಗೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಒಂದು ಮ್ಯಾಪಿಂಗ್ ಹಾಗೂ ಪ್ರಾಜಿನಿ ರಿಪೋರ್ಟನ್ನು ಪಡ್ಕೊಳ್ಲಿಕ್ಕೆ 2 ಮೊಬೈಲ್ ಬೇಕಾಗ್ತದೆ. ಅಂದರೆ BLO ಆ್ಯಪ್ ಇರ್ತಕ್ಕಂಥ ಒಂದು ಮೊಬೈಲು, ಹಾಗೆಯೇ ಅದರ ರಿಪೋರ್ಟ್ ನೋಡಲಿಕ್ಕೆ ಮತ್ತೊಂದು ಮೊಬೈಲ್ ಬೇಕಾಗ್ತದೆ. ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಆದರೆ ಇನ್ನೂ ಚೆನ್ನಾಗಿರ್ತದೆ. ಎಲ್ಲರಲ್ಲೂ ಕೂಡ ಕಂಪ್ಯೂಟರ್ ಲ್ಯಾಪ್ಟಾಪ್ ಇಲ್ಲದೇ ಇದ್ದರೂ ತೊಂದರೆ ಇಲ್ಲ. ಇನ್ನೊಂದು ಮೊಬೈಲನ್ನು ಯೂಸ್ ಮಾಡಿಕೊಂಡು ನಾವು ಲಾಗಿನ್ ಆಗಿ ನಮ್ಮ ಒಂದು ಪ್ರಾಜಿನಿ ಹಾಗೂ ಮ್ಯಾಪಿಂಗ್ ರಿಪೋರ್ಟನ್ನು ನಾವು ಪಡ್ಕೋಬೋದು. ಹೇಗೆ ಅಂತೇಳಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನಮ್ಮ BLO ಆ್ಯಪ್ ಇರತಕ್ಕಂತಹ ಈ ಒಂದು BLO ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀವಿ. BLO ಆ್ಯಪ್ ಇರ್ತಕ್ಕಂಥ ಮೊಬೈಲ್ನಲ್ಲಿ ಈ ಒಂದು ಆ್ಯಪನ್ನು ಓಪನ್ ಮಾಡ್ತಾ ಇದ್ದೀವಿ. ಹಾಗೆಯೇ ಸ್ಕ್ರಾಲ್ ಮಾಡಿ ನೋಡ್ಬೋದು, ಇಲ್ಲಿ ಕೆಳಭಾಗದಲ್ಲಿ ಒಂದು ಆಪ್ಷನ್ ಇದೆ. ತುಂಬ ಜನರಿದೆ ಏನಕ್ಕೆ ಅಂತೇಳಿ ಗೊತ್ತಿಲ್ಲದೆ ಇರ್ಬೋದು. ಈಗ ಅದು ಬಹಳ ಯೂಸ್ಫುಲ್ ಇದೆ. ಲಾಗಿನ್ ಆನ್ ECI ನೆಟ್ ವೆಬ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ನ ಮೂಲಕ ನಾವು ಲಾಗಿನ್ ಆಗ್ಬೋದು. ಸ್ನೇಹಿತರೆ, ವೆಬ್ ಲಾಗಿನ್ ಆಗಲಿಕ್ಕೆ ನಾವು ಇನ್ನೊಂದು ಮೊಬೈಲನ್ನು ಯೂಸ್ ಮಾಡ್ತೇವೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ದರೆ ಅದರಲ್ಲೂ ಕೂಡ ತುಂಬಾ ಸುಲಭವಾಗಿ ನಾವು ಲಾಗಿನ್ ಆಗ್ಬೋದು. ಈಗ ನಾನು ಇನ್ನೊಂದು ಮೊಬೈಲನ್ನು ತೊಗೊಂಡು ಅದರಲ್ಲಿ ECI ನೆಟ್ ಅಂತೇಳಿ ಟೈಪ್ ಮಾಡಬೇಕು. ಸ್ನೇಹಿತರೆ, ಇನ್ನೊಂದು ಮೊಬೈಲನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸರ್ಚ್ ಬಾರಲ್ಲಿ ECI ಅಂತೇಳಿ ಟೈಪ್ ಮಾಡಿ ನೀವು ಅಲ್ಲಿ ನೋಡ್ಬೋದು. ECI net.eci.gov.in ಅಂತೇನಿದೆಯಲ್ಲ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು. ಪುನಃ ಇಲ್ಲಿ ECI ನೆಟ್ನ ಒಂದು ವೆಬ್ ಲಿಂಕ್ ಇದೆ. ಈ ಒಂದು ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ಗಮನಿಸ್ಬೋದು. ಸ್ನೇಹಿತರೆ, ಈ ರೀತಿಯ ಒಂದು ಪೇಜನ್ನು ನಾವು ನೋಡ್ಬೋದು. ಇಲ್ಲಿ ಗಮನಿಸಬೇಕು, ಲಾಗಿನ್ ಯೂಸಿಂಗ್ QR ಅಂತೇಳಿ ಫಾರ್ BLO ಓನ್ಲಿ ಅಂತೇಳಿದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು, ಈ ರೀತಿಯ ಒಂದು QR ಕೋಡ್ ಜನ್ರೇಟ್ ಆಗ್ತದೆ. ಈ ಒಂದು QR ಕೋಡನ್ನು ನಾವು ನಮ್ಮ BLO ಆ್ಯಪ್ ಇರ್ತಕ್ಕಂತಹ ಮೊಬೈಲಿಂದ, ಸ್ನೇಹಿತರೆ ನಾವೀಗ BLO ಆ್ಯಪ್ ಇರ್ತಕ್ಕಂಥ ಮೊಬೈಲಿಂದ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಬೇಕು. ಓಕೆ, ಇಲ್ಲಿ ಲಾಗಿನ್ ಆನ್ ECI ನೆಟ್ ವೆಬ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಪುನಃ ಇಲ್ಲಿ ಸ್ಕ್ಯಾನ್ QR ಕೋಡ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಈ ಒಂದು QR ಕೋಡನ್ನು ನಾವು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಆಗ್ತದೆ, QR ಸ್ಕ್ಯಾನರ್ಡ್ ಅಂತೇಳಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಂತರ ನಾವು ಎರಡನೇ ಫೋನನ್ನು ಏನು ಯೂಸ್ ಮಾಡಿದ್ವೋ ಆ ಒಂದು ವೆಬ್ ಲಿಂಕನ್ನು ಓಪನ್ ಮಾಡಿದ್ವೋ ಆ ಒಂದು ಲಿಂಕಲ್ಲಿ ಈ ರೀತಿಯ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗ್ತದೆ. ನಮ್ಮ ಹೆಸರಿದೆ BLO ಲಾಗಿನ್, ಇದು BLO ಲಾಗಿನ್ ಆಗಿದ್ದೇವೆ. ಇಲ್ಲಿ ನೋಡ್ಬೋದು ನಾವು ಸಾಕಷ್ಟು ಆಪ್ಷನ್ಗಳಿದೆ. ಹಾಗೆಯೇ ಇಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ ಇದೆ. ಹಾಗೆಯೇ ಪ್ರೀ SIR ಎಲೆಕ್ಟರ್ ಮ್ಯಾಪಿಂಗ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ನಾವಿಲ್ಲಿ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಮ್ಯಾಪ್ಡ್ ಎಲೆಕ್ಟರ್ಸ್ ರಿಪೋರ್ಟ್ ಅಂತೇಳಿದೆ. ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು ಡೌನ್ಲೋಡ್ ಅಂತೇಳಿದೆ. ವ್ಯೂ ಪ್ರೀ SIR ಮ್ಯಾಪಿಂಗ್ ವಿತ್ ಅನಾನಮಸ್ ಅಂತೇಳಿ ಇದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸ್ನೇಹಿತರೆ ನಾವಿಲ್ಲಿ ನೋಡ್ಬೋದು ಟೋಟಲ್ ಎಲೆಕ್ಟರ್ಸ್ ಎಷ್ಟು ಜನ ಇದ್ದಾರೆ, ಟೋಟಲ್ ಮ್ಯಾಪ್ಡ್ ಎಷ್ಟಾಗಿದೆ, ಟೋಟಲ್ ಅನ್ಮ್ಯಾಪ್ಡ್ ಎಷ್ಟಿದೆ, ಹಾಗೆಯೇ ಟೋಟಲ್ ವಿತ್ ಅನಾನಮಸ್ ಅಂತೇಳಿ ಯಾರನ್ನು ಮಿಸ್ ಆಗಿ ನೀವು ಮ್ಯಾಪ್ ಮಾಡಿದ್ದೀರ ಅಂತೇಳಿ ನೋಡ್ಬೋದು. ಹಾಗೆಯೇ ಇಲ್ಲಿ ಎಲ್ಲ ಮತದಾರರ ವಿವರ ಇದೆ. ಓಕೆ, ಕರೆಂಟ್ ಈಗಿರ್ತಕ್ಕಂತಹ ಮತದಾರರ ಎಪಿಕ್ ನಂಬರ್ ಇರ್ಬೋದು, ಎಲೆಕ್ಟರ್ಸ್ ನೇಮ್ ಇರ್ಬೋದು, ಪಾರ್ಟ್ ನಂಬರ್ ಇರ್ಬೋದು, ಮ್ಯಾಪಿಂಗ್ ಕೆಟಗರಿ ಅಂದರೆ ಸೆಲ್ಫ್ ಮಾಡಿದಾರಾ ಅಥವಾ ಪ್ರಾಜಿನಿ ಮಾಡಿದಾರಾ ಅಂತೇಳಿ, ಹಾಗೆಯೇ ರಿಲೇಟಿವ್ ನೇಮ್ ಇದೆ,
ರಿಲೇಷನ್ ಟೈಪ್ ಇದೆ. ಹಾಗೆಯೇ ಪಕ್ಕದಲ್ಲಿ ನಾವು ಸ್ಕ್ರಾಲ್ ಮಾಡಿ ನೋಡ್ಬೋದು ಲಾಸ್ಟ್ SIR ಲಿಂಕೇಜ್, ಯಾರಿಗೆ ನಾವು ಲಿಂಕನ್ನು ಮಾಡಿದ್ದೀವಿ ಅಂತೇಳಿ ಸ್ಟೇಟ್ ಇದೆ, ಕಾನ್ಸ್ಟಿಟ್ಯೂನ್ಸಿ ಇದೆ, ಪಾರ್ಟ್ ನಂಬರ್ ಇದೆ, ಸೀರಿಯಲ್ ನಂಬರ್ ಇದೆ, ಹಾಗೆಯೇ ಎಲೆಕ್ಟರ್ಸ್ ನೇಮ್ ಇದೆ. ಇಷ್ಟು ಮಾಹಿತಿ ಇದೆ. ಅಂದರೆ ಈಗಿರ್ತಕ್ಕಂತಹ ಮತದಾರರ ಮಾಹಿತಿ ಈ ರೀತಿಯ ಗ್ರೀನ್ ಕಲರ್ನಲ್ಲಿರುತ್ತದೆ. ಹಾಗೆ ನಾವು ಯಾರಿಗೆ ಮ್ಯಾಪ್ ಮಾಡಿದ್ದೀವಿ ಅಥವಾ ಯಾರಿಗೆ ಪ್ರಾಜನಿ ಮಾಡಿದ್ವೋ ಆ ಮಾಹಿತಿ ಈ ರೀತಿಯ ಬ್ಲೂ ಕಲರಲ್ಲಿ ಇರ್ತದೆ. ಹಾಗೆಯೇ ಇಲ್ಲಿ ಒಂದು ಸರ್ಚ್ ಮಾಡಲಿಕ್ಕೂ ಕೂಡ ಒಂದು ಆಪ್ಷನ್ ಇದೆ, ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಹಾಗೆಯೇ ಇಲ್ಲಿ ಕ್ಯಾಟಗರಿ ಅಂತೇಳಿದೆ, ಸೆಲೆಕ್ಟ್ ಮ್ಯಾಪಿಂಗ್ ಕ್ಯಾಟಗರಿ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಪುನಃ ಇಲ್ಲಿ 3 ಆಪ್ಷನ್ ಇದೆ. ಸೆಲ್ಫ್ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಿದರೆ ಯಾವ ಮತದಾರರನ್ನು ಅದೇ ಸೆಲ್ಫ್ ನಾವು ಏನು ಮ್ಯಾಪಿಂಗ್ ಮಾಡಿದ್ವೋ ಅವರ ವಿವರ ಇಲ್ಲಿ ಬರ್ತದೆ. ನಾವಿಲ್ಲಿ ನೋಡ್ಬೋದು. ಹಾಗೆ ಸ್ಕ್ರಾಲ್ ಮಾಡಿ ಇವೆಲ್ಲವೂ ಕೂಡ ಸೆಲ್ಫ್ ಮ್ಯಾಪಿಂಗ್ ಮಾಡಿರ್ತಕ್ಕಂಥ ವಿವರಗಳು, ಯಾರಿಗೆ ಮ್ಯಾಪ್ ಮಾಡಿದ್ದೇವೆ ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿದೆ. ಇಲ್ಲಿ ಕೆಳಭಾಗದಲ್ಲಿ ನಾವು ನೋಡ್ಬೋದು ಶೋಯಿಂಗ್ 25 ಅಂತೇಳಿದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು 100 ಅಂತೇಳಿ ಕ್ಲಿಕ್ ಮಾಡಿಕೊಂಡ್ರೆ ಆವಾಗ 100 ಜನರ ಒಂದು ಮಾಹಿತಿಯನ್ನು ನಾವಿಲ್ಲಿ ಸ್ಕ್ರಾಲ್ ಮಾಡಿ ನೋಡ್ಬೋದು. ಹಾಗೆಯೇ ಇದರ ಒಂದು PDF ಬೇಕು ಅಂದರೆ ಮೇಲ್ಭಾಗದಲ್ಲಿ ಇಲ್ಲಿ 3 ಚುಕ್ಕೆಗಳಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಶೇರ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ನೋಡ್ಬೋದು ಪ್ರಿಂಟ್ ಅಂತೇಳಿ ಒಂದು ಆಪ್ಷನ್ ಇರ್ತದೆ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾವಿಲ್ಲಿ ನೋಡ್ಬೋದು ಇಲ್ಲಿ ಸೇವ್ ಆ್ಯಸ್ PDF ಅಂತೇಳಿ ಬರ್ತದೆ. ನಮ್ಮ ಈ ಒಂದು ಪೇಜು PDF ಆಗಿ ಕನ್ವರ್ಟ್ ಆಗ್ತದೆ. ಆ ಒಂದು ಪೇಜನ್ನು ನಾವು ನೋಡಿ, ನಾವೇನು ಈ ಪೇಜನ್ನು ಓಪನ್ ಮಾಡಿದ್ವೋ ಅದು ಇಲ್ಲಿ PDF ಆಗಿ ಕನ್ವರ್ಟ್ ಆಗ್ತದೆ. ಇದನ್ನು ನಾವು ಸೇವ್ ಮಾಡ್ಕೋಬೋದು. ನಮ್ಮ ಮೊಬೈಲಲ್ಲಿ ಈ ರೀತಿಯ ಒಂದು PDF ಸೇವ್ ಆಗ್ತದೆ. ಇದೇ ರೀತಿ ನೀವು ಇಲ್ಲಿ ಕ್ಯಾಟಗರಿಯನ್ನು ಕ್ಲಿಕ್ ಮಾಡಿಕೊಂಡು ಪ್ರಾಜನಿ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಪುನಃ ಕೆಳಗಡೆ ಸ್ಕ್ರಾಲ್ ಮಾಡಿ ನಾವು ನೋಡ್ಬೋದು. ಇಲ್ಲೂ ಕೂಡ 25 ಅಂತಿದೆಯಲ್ಲ, ಇದನ್ನು ನೀವು 100 ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು 100 ಜನರ ಈ ಒಂದು ಮಾಹಿತಿ ಶೋ ಆಗ್ತದೆ. ಇನ್ನು ಮುಂದಿರತಕ್ಕಂಥ ಮತದಾರರ ಮಾಹಿತಿ ಬೇಕಂದರೆ ಇಲ್ಲಿ ಪಕ್ಕದಲ್ಲಿ ಒಂದು ಆ್ಯರೋ ಕೀಸ್ ಇದೆ. ಇಲ್ಲಿ ಈ ಒಂದು ಕೀಯನ್ನು ಯೂಸ್ ಮಾಡಿದರೆ ನೆಕ್ಸ್ಟ್ ಪೇಜ್ ಬರ್ತದೆ. ಈ ರೀತಿ ನಾವು ನಮ್ಮ ಒಂದು ಮತದಾರರ ಒಂದು ಮಾಹಿತಿಯನ್ನು ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ಒಂದು 3 ಚುಕ್ಕೆಗಳನ್ನು ಕ್ಲಿಕ್ ಮಾಡಿಕೊಂಡು ಶೇರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ನಾವು ನೋಡಬೇಕು ಪ್ರಿಂಟ್ ಅಂತೇಳಿ ಕ್ಲಿಕ್ ಮಾಡಿದರೆ ಅದು PDF ಆಗಿ ಸೇವ್ ಆಗ್ತದೆ. ನಾವು ಸೇವ್ ಅಂತೇಳಿ ಕೊಟ್ಟರೆ ನಮ್ಮ ಒಂದು ಮೊಬೈಲಲ್ಲಿ ಈ ಒಂದು ಪ್ರಾಜನಿ ಆಗಿರತಕ್ಕಂಥ ವಿವರ ಹಾಗೆಯೇ ಮ್ಯಾಪಿಂಗ್ ಆಗಿರತಕ್ಕಂಥ ವಿವರ ಇವೆಲ್ಲವೂ ಕೂಡ ಸೇವ್ ಆಗ್ತದೆ. ಸ್ನೇಹಿತರೆ, ಹಾಗೆಯೇ ಇಲ್ಲಿ ಮತ್ತೊಮ್ಮೆ ನೋಡ್ಬೋದು, ಇಲ್ಲಿ ಅನಾನಮಲಿ ಅಂತೇಳಿ ನಾವು ಇದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದರೆ ಇದರಲ್ಲಿ ಎಷ್ಟನ್ನು ಅಂದರೆ ಒಂದು ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೂ ಕೂಡ ಈ ರೀತಿ ಬಂದಿರ್ತದೆ. ಅಂದರೆ ಈಗಿರ್ತಕ್ಕಂಥ ಮತದಾರರ ವಿವರ ಹಾಗೆಯೇ ಹಿಂದೆ ಇರತಕ್ಕಂಥ ಮತದಾರರ ವಿವರ ಸ್ಪೆಲ್ಲಿಂಗ್ ಡಿಫ್ರೆನ್ಸ್ ಇದ್ದರೂ ಕೂಡ ಇಲ್ಲಿ ತೋರಿಸಲಾಗ್ತದೆ. ಹಾಗಾಗಿ ನೀವು ಇದನ್ನು ಕೂಡ ನಾವು ನೋಡ್ಕೋಬೋದು, ಇದನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸ್ನೇಹಿತರೆ, ಈ ರೀತಿ ನೀವು ಮ್ಯಾಪಿಂಗ್ ಆಗಿರ್ತಕ್ಕಂಥ ಹಾಗೆಯೇ ಪ್ರಾಜನಿ ಆಗಿರ್ತಕ್ಕಂಥ ಮಾಹಿತಿಯ ಒಂದು ರಿಪೋರ್ಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.